ನಿಮ್ಮ ಜಿ ಕನ್ನಡ ನ್ಯೂಸ್ ಮೆಗಾ ಇಂಪ್ಯಾಕ್ಟ್ ಸ್ಟೋರಿ. ಅಕ್ರಮ ಕಟ್ಟಡದ ಕುರಿತು ಜಿ ಕನ್ನಡ ನ್ಯೂಸ್ ನಿರಂತರ ವರದಿಯ ಫಲಶ್ರುತಿಯಿಂದ ಅಕ್ರಮ ಕಟ್ಟಡದ ತೆರವು ಕಾರ್ಯಾಚರಣೆಗೆ ಜಿಬಿಎ ಅಧಿಕಾರಿಗಳು ಚಾಲನೆ ನೀಡಿದ್ದಾರೆ. ಈ ಕುರಿತು ಇಲ್ಲಿದೆ ವಿಶೇಷ ವರದಿ. ಹೌದು, ಚಾಮರಾಜಪೇಟೆಯಲ್ಲಿ ಸಚಿವ ಜಮೀರ್ ಅಹಮದ್ ಕಚೇರಿಯ ಹಿಂದೆ ನಿರ್ಮಾಣವಾಗಿದ್ದ ಅಕ್ರಮ ಕಟ್ಟಡ ತೆರವು ಆರಂಭವಾಗಿದೆ. ಚಾಮರಾಜಪೇಟೆಯ 4ನೇ ಮುಖ್ಯ ರಸ್ತೆಯಲ್ಲಿ ಅಕ್ರಮ ಕಟ್ಟಡ ನಿರ್ಮಾಣವಾಗಿತ್ತು. ಕಟ್ಟಡ ಮಾಲೀಕ ಬಿವಿ ಗಜೇಂದ್ರನಿಂದ ಜಮೀರ್ ಅಹಮದ್ ಹೆಸರು ದುರ್ಬಳಕೆ ಮಾಡಿಕೊಂಡು ಅಕ್ರಮ ಕಟ್ಟಡ ನಿರ್ಮಾಣ ಮಾಡಿರೋ ಆರೋಪವಿದೆ. ಅಕ್ರಮ ಕಟ್ಟಡದ ಕುರಿತು ಸಾಮಾಜಿಕ ಹೋರಾಟಗಾರ ಅನಿಲ್ ಕುಮಾರ್ ಜಿಬಿಎ ಅಧಿಕಾರಿಗಳಿಗೆ ದೂರು ನೀಡಿದ್ರು. ಇದು ಒಂಥರ ಅಲ್ಲಿ ಅಕ್ರಮ ಕಟ್ಟಡಗಳು ಏನು ಆ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತದೆ, ಅದಕ್ಕೆ ಒಂದು ಸ್ಪಷ್ಟ ಸಂದೇಶ ರವಾನೆ ಆಗಿದೆ. ಕಾನೂನಿನ ಹೊರತಾಗಿ ಯಾರೂ ದೊಡ್ಡವರಲ್ಲ, ನಿಯಮಗಳಿಗೆ ಅನುಸಾರವಾಗಿ ನೀವು ಕಟ್ಟಲಿಲ್ಲ ಅಂದರೆ ತೆರವು ಕಾರ್ಯಾಚರಣೆ ನಡೆದೇ ನಡೀತದೆ ಅನ್ನೋ ಒಂದು ಸ್ಪಷ್ಟ ಸಂದೇಶ ರವಾನೆ ಆಗಿದೆ. ಇದಕ್ಕೆ ನಾನು ಪರಿಪೂರ್ಣವಾಗಿ ಇದರದ್ದು ಎಲ್ಲ ಕ್ರೆಡಿಟ್ ಜಿ ನ್ಯೂಸಿಗೆ ಅರ್ಪಿಸ್ತೀನಿ. ಇದೇ ವೇಳೆ ಕಟ್ಟಡ ತೆರವಿಗೆ ದೂರು ಕೊಟ್ರೆ ನೋಟಿಸ್ ನೀಡಿ ಜಿಬಿಎ ಎಇ ಜೆಇ ಸುಮ್ಮನಾಗ್ಬಿಟ್ಟಿದ್ರು. ಕಟ್ಟಡ ಡೆಮಾಲಿಷನ್ಗೆ ನೋಟಿಸ್ ಕೊಟ್ಟರು. ಕಟ್ಟಡದ ಮಾಲೀಕ ಗೃಹ ಪ್ರವೇಶ ಮಾಡಿದ್ರು. ಇದಿಷ್ಟೇ ಅಲ್ಲ, ಅಕ್ರಮ ಕಟ್ಟಡ ಡೆಮಾಲಿಷನ್ ಆದೇಶ ಆಗಿದ್ರು ಕಾಮಗಾರಿ ನಡೆಸ್ತಾ ಇದ್ದ ಗಜೇಂದ್ರ ದುರ್ವರ್ತನೆ ಮಾಡ್ತಾ ಇದ್ರು. ದೂರಿನ ಕುರಿತು ಎಇ ಹಾಗೂ ಎಇ ಪರಿಶೀಲನಾ ವರದಿಯಲ್ಲಿ ಕಟ್ಟಡದ ಮುಂಭಾಗ 70% ಹಾಗೂ ಬಲಭಾಗ 45.4%, ಹಿಂಭಾಗ 19.69% ಕಟ್ಟಡ ಉಲ್ಲಂಘನೆ ಪತ್ತೆಯಾಗಿತ್ತು. ಇದರ ಬಗ್ಗೆ ಜಿ ಕನ್ನಡ ನ್ಯೂಸ್ ನಿರಂತರ ವರದಿ ಹಿನ್ನೆಲೆ ಅಕ್ರಮ ಕಟ್ಟಡಕ್ಕೆ ನೀಡಿರುವ ವಿದ್ಯುತ್ ಸಂಪರ್ಕವನ್ನ ಬೆಸ್ಕಾಂ ಅಧಿಕಾರಿಗಳು ಕಟ್ ಮಾಡಿದ್ದಾರೆ. ಹಲೋ ಟೀ ಕುಡಿತಾನೆ ಸರ್. ಇದೇ ವೇಳೆ ಸೋಮವಾರದಿಂದ ಕಟ್ಟಡದ ಅಕ್ರಮ ಭಾಗಗಳನ್ನು ಪೂರ್ಣ ಪ್ರಮಾಣದಲ್ಲಿ ತೆರವು ಮಾಡೋದಾಗಿ ಎಇ ಉಮೇಶ್ ಜಿ ಕನ್ನಡ ನ್ಯೂಸ್ಗೆ ತಿಳಿಸಿದ್ದಾರೆ. ಈಗಾಗಲೇ ಡೆಮಾಲಿಷನ್ ಶುರು ಮಾಡಿದ್ದೇವೆ. ಅಕ್ರಮ ಕಟ್ಟಡ ತೆರವಿಗೆ ಸಕಲ ಸಿದ್ಧತೆ ಕೈಗೊಂಡಿರುವುದಾಗಿ ಎಇ ಉಮೇಶ್ ಮಾಹಿತಿ ನೀಡಿದ್ದಾರೆ. ಕೆಲಸ ನಿಲ್ಸಿದ್ದೀವಿ, ಡೆಮಾಲಿಷನ್ ಮಾಡ್ತಾ ಇದೀವಿ. ಲೇಬರ್ ಈ ವಾರ ಸಿಕ್ಕಿಲ್ಲ, ಸೋಮವಾರದಿಂದ ಮತ್ತೆ ಶುರು ಮಾಡ್ತೀವಿ. ಈಗ ಏನ್ ಸರ್ ಪ್ರೊಸೀಜರ್ ಡೆಮಾಲಿಷನ್ಗೆ ತಮಗೆ ಹೇಳಿರೋದು? ಡೆಮಾಲಿಷನ್ ಮಾಡ್ತಾ ಇದೀವಿ, ಸ್ಟಾರ್ಟ್ ಮಾಡಿದೀವಿ, ಮಾಡ್ತೀವಿ. ಯಾವಾಗ ಮಾಡ್ಬೋದು? ಸೋಮವಾರದಿಂದ ಶುರು ಮಾಡ್ತೀವಿ. ಮತ್ತೆ ಸ್ವಲ್ಪ ಮೊನ್ನೆ ಹೋದವಾರ ಸ್ವಲ್ಪ ಮಾಡಿದೀವಿ, ಮತ್ತೆ ಸೋಮವಾರದಿಂದ ಮತ್ತೆ ಶುರು ಮಾಡ್ತೀವಿ. ಇದೇ ವೇಳೆ 2 ವರ್ಷಗಳಿಂದ ಹೋರಾಟ ಮಾಡಿದೆ. ಜಿ ಕನ್ನಡ ನ್ಯೂಸ್ ವರದಿಯಿಂದ ಅಕ್ರಮ ಕಟ್ಟಡ ತೆರವು ಆರಂಭವಾಗಿದೆ. ಇದು ಜಿ ಕನ್ನಡ ನ್ಯೂಸ್ ವರದಿಯ ಫಲಶ್ರುತಿಯಾಗಿದೆ ಅಂತ ಅನಿಲ್ ಕುಮಾರ್ ಜಿ ಕನ್ನಡ ನ್ಯೂಸ್ಗೆ ಧನ್ಯವಾದ ಸೂಚಿಸಿದ್ದಾರೆ. ಇಲ್ಲ, ನಾನು ಇದಕ್ಕೆ ಮೊದಲನೇದಾಗಿ ಅಂತಃಕರಣಪೂರ್ವಕವಾಗಿ ಜಿ ನ್ಯೂಸಿಗೆ ನಾನು ತುಂಬ ಆಭಾರಿಯಾಗಿದ್ದೀನಿ, ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನಾನು 3 ವರ್ಷಗಳಿಂದ ಕಳೆದ 2.5 ವರ್ಷಗಳಿಂದ ಸತತವಾಗಿ ಹೋರಾಡ್ತಾ ಇದ್ದರು, ಯಾವುದೇ ಕ್ರಮ ಇರಲಿಲ್ಲ. ನಿಮ್ಮ ಒಂದು ವರದಿ ಎಷ್ಟು ಇಂಪ್ಯಾಕ್ಟ್ ಆಗಿದೆ ಅಂದರೆ, ಎಷ್ಟು ಒಂದು ಪ್ರಭಾವ ಬೀರಿದೆ ಅಂದರೆ, ಈಗ ಆಲ್ರೆಡಿ ಅಧಿಕಾರಿಗಳು, ಅದಕ್ಕೆ ಸಂಬಂಧಿತ ಬೆಸ್ಕಾಂ ಅಧಿಕಾರಿಗಳು ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದ್ದಾರೆ. ತದನಂತರದಲ್ಲಿ ಜಿಬಿಎ ಅಧಿಕಾರಿಗಳು ತೆರವು ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿದ್ದಾರೆ. ಒಟ್ಟಾರೆ ಜಿ ಕನ್ನಡ ನ್ಯೂಸ್ನ ಅಕ್ರಮ ಕಟ್ಟಡಗಳ ವಿರುದ್ಧದ ಹೋರಾಟ ನಿರಂತರವಾಗಿ ಸಾಗಲಿದೆ. ಭ್ರಷ್ಟ ಜಿಬಿಎ ಅಧಿಕಾರಿಗಳು ಅಕ್ರಮ ಕಟ್ಟಡದ ವಿರುದ್ಧ ಕಾರ್ಯಾಚರಣೆ ನಡೆಸುವಂತೆ ಮಾಡುವಲ್ಲಿ ಜಿ ಕನ್ನಡ ನ್ಯೂಸ್ ವಿಶೇಷ ವರದಿ ಸಫಲವಾಗಿದೆ. ಪ್ರಸನ್ನ ದೇವನೂರು, ಮೆಟ್ರೋ ಬ್ಯೂರೋ, ಜಿ ಕನ್ನಡ ನ್ಯೂಸ್.